ನಾನು ಇವತ್ತಿನ ಬೆಳಗ್ಗೆ ಪ್ರಿವ್ಯೂನಲ್ಲಿ ಹೇಳಿದ್ದೆ ಇದೆರಡೇ ಕಾರಣದಿಂದ ಜಿ ಟಿ ಸೋಲೋದು ಅಂತ ಹೇಳಿ, ಅದು ಹಂಗೆ ಆಯ್ತು. ಆ ಎರಡು ಏನಕ್ಕೆ ಕಾರಣ, ಯಾವ ರೀತಿ ಸೋಲ್ತು, ನಮ್ಮ ಪ್ರಿಡಿಕ್ಷನ್ ಏನಿತ್ತು ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಇವತ್ತು. ತಾವು ನೋಡ್ಬೋದು ಆ ಎರಡು ಕಾರಣ ಏನು ಅಂದ್ರೆ, ಒಂದು ಜಿ ಟಿಗೆ ಸ್ಟ್ರೈಕ್ ರೇಟ್ ಪ್ರಾಬ್ಲಮ್, ಇನ್ನು ಒಂದು ಜಿ ಟಿಗೆ ಮಿಡಲ್ ಆರ್ಡರ್ ಪ್ರಾಬ್ಲಮ್. ಇದೆರಡೇ ಪ್ರಾಬ್ಲಮ್. ಸ್ಟ್ರೈಕ್ ರೇಟ್ ತಾವು ಗಮನಿಸೋದಾದ್ರೆ ನೋಡ್ರಿ, ಗಿಲ್ ಔಟ್ ಆಗ್ತಾರೆ, 39 ರನ್ ಹೊಡಿತಾರೆ 27 ಬಾಲ್ಗೆ. ಅವ್ರ ಸ್ಟ್ರೈಕ್ ರೇಟ್ ಎಷ್ಟಿತ್ತು ಅಂದ್ರೆ 144. ಅದಕ್ಕಿಂತ ಮುಂಚೆ ಸಾಯಿ ಸುದರ್ಶನ್ ಗಿಲ್ಲು ಏನ್ ಬಂದಿರ್ತಾರೆ, ಸುದರ್ಶನ್ ಬೇಗ ಔಟ್ ಆಗ್ಬಿಡ್ತಾರೆ, 11 ಬಾಲ್ಗೆ 13 ಹೊಡಿತಾರೆ, ಸ್ಟ್ರೈಕ್ ರೇಟ್ 113 ಇರುತ್ತೆ. ಆದ್ರೂ ಬೇಗ ಸಾಯಿ ಸುದರ್ಶನ್ ಅನ್ನ ಕಳ್ಕೊಂಡ್ರು ಕೂಡ 3 ಓವರ್ಗೆ 36 ರನ್ ಇರುತ್ತೆ. ಆದ್ರೆ ಪೋರ್ಪ್ಲೆ ಅವರು ಇನ್ 3 ಓವರ್ಗೆ 18 ರನ್ ಹೊಡೆಯೋದು, 54 ರನ್ಗೆ 1 ವಿಕೆಟ್ ಎಂಡ್ ಮಾಡ್ತಾರೆ. ಸೊ ಸುದರ್ಶನ್ ಔಟ್ ಆದ ತಕ್ಷಣ 12 ಇದ್ದು ಸ್ಕೋರ್ ಡಿಪ್ ಆಗ್ತಾ ಬರುತ್ತೆ. ಪೋರ್ಪ್ಲೆನೆಲ್ಲ ಓಕೆ 54 ಫಾರ್ 1 ಗುಡ್ ಸ್ಕೋರ್. ಆದ್ರೆ 10 ಓವರಲ್ಲಿ ನೋಡಿದ್ರೆ 84ಕ್ಕೆ 2 ವಿಕೆಟ್. ಆ 2 ವಿಕೆಟ್ ಅಂದ್ರೆ ಅಗೈನ್ ಗಿಲ್ ಔಟ್ ಆಗ್ತಾರೆ. ಸೊ ಇವತ್ತು ಓವರ್ ಆಲ್ ಸ್ಟ್ರೈಕ್ ರೇಟ್ ಅನ್ನ ನೋಡಿದ್ರೆ 150 ಸ್ಟ್ರೈಕ್ ರೇಟ್ ಯಾರ್ದು ಕ್ರಾಸೇ ಆಗಲ್ಲ. ಬಟ್ಲರ್ ಸ್ಟಾರ್ಟಿಂಗ್ ಓಕೆ ಬಂದಾಗ ಒಂದು ಚೆನ್ನಾಗಿ ಕಂಡ್ರು, ಆದ್ರೆ ಬಟ್ಲರ್ ಔಟ್ ಆದಾಗ ಅವ್ರ ಸ್ಟ್ರೈಕ್ ರೇಟ್ ಇದ್ದಿದ್ದು 38 ಹೊಡಿತಾರೆ, 33 ಬಾಲ್ಗೆ 115 ಸ್ಟ್ರೈಕ್ ರೇಟ್ ಅಷ್ಟೇ ಇರುತ್ತೆ. ಬಟ್ಲರ್ ಅನ್ನ ಔಟ್ ಮಾಡಿದ್ದ ನೋಡ್ಬೋದು. ಚಾಹಲ್ ಏನ್ ಮಾಡ್ತಾರೆ ಅಂದ್ರೆ ಟಾಸ್ ಮಾಡ್ತಾರೆ ಲಾಂಗ್ ಆನ್ ಅಲ್ಲಿ. ಬಟ್ಲರ್ ಫ್ರಂಟ್ ಬಂದು ಬ್ಯಾಟ್ ಮಾಡ್ತಾರೆ, ಆದ್ರೂ ಕೂಡ ಲಾಂಗ್ ಆಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಚ್ ಆಗುತ್ತೆ, ಲಾಂಗ್ ಆನ್ ಅಲ್ಲಿ ಕ್ಯಾಚ್ ಆಗುತ್ತೆ. ಬ್ರಾಡ್ಲೆಟ್ಸ್ ಇರ್ತಾರೆ, ಎಕ್ಸಲೆಂಟ್ ಕ್ಯಾಚ್ ಅನ್ನ ಇಟ್ಕೋತಾರೆ. ಅಲ್ಲಿಗೆ ಬಟ್ಲರ್ ಔಟ್ ಆದಾಗ 16 ಓವರ್ ಆಗುತ್ತೆ, 134 ರನ್ ಇರುತ್ತೆ ಚಾಹಲ್ಗೆ. ಅದಕ್ಕಿಂತ ಮುಂಚೆ ತಾವು ಚಾಹಲ್ ಬೌಲಿಂಗ್ ಬಗ್ಗೆ ಒಂದಷ್ಟು ಮಾತಾಡಬೇಕು. ಚಾಹಲ್ ಯಾವ ರೀತಿ ಪಿಚ್ ರೈಡ್ ಮಾಡ್ತಾರೆ ಅಂದ್ರೆ, ಚಾಹಲ್ಗೆ ನೀವು ಅಬ್ಸರ್ವ್ ಮಾಡಿ, ಚಾಹಲ್ ಬೌಲಿಂಗ್ ಮಾಡ್ಬೇಕಾದ್ರೆ ಗಿಲ್ಲು ಒಂದು ಫ್ರಂಟ್ ಬಂದ್ಬಿಟ್ಟು ಕವರ್ ಮೇಲೆ ಎತ್ತಾಕ್ತಾರೆ, ಫ್ರಂಟ್ ಬಂದು ಆಫ್ ಸೈಡ್ 4 ಹೋಗುತ್ತೆ. ಅದನ್ನ ನೋಡ್ಕೊಂಡಿರ್ತಕ್ಕಂಥ ಚಾಹಲ್ ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಟಾಸ್ ಮಾಡ್ತಾರೆ. ಇನ್ನೇನ್ ಮುಂದಕ್ಕೆ ಬಿತ್ತು ಅಂತ ಕುತ್ಕೊಂಡು ಹೊಡಿಯಕ್ ಹೋಗ್ತಾರೆ, ಸ್ವೀಪ್ ತರ ಸ್ಲಾಗ್ ತರ ಕುತ್ಕೊಂಡು ಹೊಡಿಯಕ್ ಹೋಗ್ತಾರೆ. ಮುಂದಕ್ಕೆ ಬಿತ್ತು ಅನ್ಬೇಕಾದ್ರೆ ಬಾಲ್ ಸ್ವಲ್ಪ ಹಿಂದೆನೆ ಹೇಳ್ಕೋತಾರೆ. ಲಾಂಗ್ ಬೌಂಡ್ರಿ ಬೇರೆ. ತಮಗೆ ಗೊತ್ತು ಗಿಲ್ ಅವರನ್ನ ಇದೇ ಕಾರಣದಿಂದ ಇಂಡಿಯಾ ಟೀಮ್ ಇಂದ ಬಿಟ್ಟಿರೋದು. ಸ್ಟ್ರೈಕ್ ರೇಟ್ ಇಲ್ಲ. ಕ್ಲಾಸ್ ಇದೆಯಾ? ಡೆಫಿನೆಟ್ಲಿ ಕ್ಲಾಸ್ ಇದೆ, ಒಳ್ಳೆ ಬ್ಯಾಟಿಂಗ್ ಇದೆ, ಟೆಕ್ನಿಕ್ ಇದೆ, ಸ್ಟ್ರೈಕ್ ರೇಟ್ ಇಲ್ಲ. ಆಗ ಅವ್ರು ಔಟ್ ಆಗ್ತಾರೆ. ಇದನ್ನ ನೋಡಿದ್ರೆ ಮಿಡಲ್ ಆರ್ಡರ್ನ ನೋಡ್ಬೇಕು ತಾವು. ಮಿಡಲ್ ಆರ್ಡರ್ ಫೈಲ್ಯೂರ್ ಲಾಸ್ಟ್ ಸೀಸನ್ ಇಂದಲೂ ಇದೇ ಕತೆ. ಇವತ್ತು ಶಾರುಖ್ ಖಾನ್ 6 ಬಾಲಿಗೆ 4 ರನ್, ಸ್ಟ್ರೈಕ್ ರೇಟ್ 66. ತಿವಾಟಿಯಾ 10 ಬಾಲ್ಗೆ 11 ರನ್, ಸ್ಟ್ರೈಕ್ ರೇಟ್ 110. ವಾಷಿಂಗ್ಟನ್ ಸುಂದರ್ 16 ಬಾಲ್ಗೆ 18, 117. ಇವ್ರದ್ದು ಒಂಥರ ಹೆಂಗಿದೆ ಅಂದ್ರೆ, ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವಾಗಲೂ ಶಾರ್ಜದಲ್ಲಿ ನೋಡಿದಾಗ ಒಂದು 3-4 ಸಿಕ್ಸ್ ಹೊಡೆದು ವಿನ್ ಮಾಡಿಸಿದ್ ತಿವಾಟಿಯಾ ಬಿಟ್ರೆ, ತಿವಾಟಿಯಾ ಇತ್ತೀಚೆಗೆ ನೋಡ್ತಾ ಹೋದ್ರೆ ಏನು ಇಲ್ಲ ಅನ್ಸುತ್ತೆ. ಶಾರುಖ್ ಖಾನ್ ಕೂಡ ಫಾರ್ಮ್ ಅಲ್ಲೇ ಇಲ್ಲ 2 ಸೀಸನ್ ಇಂದ. ವಾಷಿಂಗ್ಟನ್ ಸುಂದರ್ ಅವರು ಬೌಲರ್ ಬ್ಯಾಟರ್ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಫೈನಲ್ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಓವರ್ ಹರ್ಷದೀಪ್ ಸಿಂಗ್, ನಾನು ನಿನ್ನೆ ಪ್ರೆಡಿಕ್ಷನ್ ಅಲ್ಲೇ ಹೇಳಿದ್ದೆ ಹರ್ಷದೀಪ್ ಸಿಂಗ್ಗೆ ಪ್ರೆಸರ್ ಹ್ಯಾಂಡಲ್ ಮಾಡಕ್ ಬರಲ್ಲ ಅಂತ. ಒಂದು ನೋ ಬಾಲ್ ಒಂದು ವೈಡ್ ಹಾಕಿದ್ರೆ ಮುಗೀತವ್ರ ಕತೆ. ಮತ್ತೆ ಕಂಬ್ಯಾಕ್ ಮಾಡಕ್ ಅವ್ರ ಕೈಲಿ ಆಗಲ್ಲ, ಪ್ರೆಸರ್ ಹ್ಯಾಂಡಲ್ ಮಾಡಕ್ ಆಗಲ್ಲ. 11 ಬಾಲ್ ಹಾಕ್ತಾರೆ ಲಾಸ್ಟ್ ಓವರು. 11 ಬಾಲ್ ಹಾಕಿ ಆ ವ್ಯಕ್ತಿ ಅದು ಏನ್ ಕತೆ, ಒಳ್ಳೆ ಲೆಂತ್ ಇದೆ, ಒಳ್ಳೆ ಯಾರು ಕರೀದೆ, ಆದ್ರೂ ಯಾಕೆ ಹಂಗ್ ಮಾಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ಯಾರನ್ನ ಮಾತಾಡ್ಬೇಕು, ಒಂದು ವೈಡ್ ಅಥವಾ ಒಂದು ನೋ ಬಾಲ್ ಹಾಕಿದ ತಕ್ಷಣ. 11 ಬಾಲ್ ಹಾಕಿದ್ಕೆ ಅದೃಷ್ಟವಶಾತ್ ಅಂದ್ಕಡಿ, ಯಾರು ಜಿ ಟಿ ಅವರು. ಅವ್ರ 11 ಬಾಲ್ ಆಗಿದ್ಕೆ 160 ರನ್ ದಾಟ್ತಾರೆ. ಫೈನಲಿ ಯಾರ್ದು ಕೂಡ ಸ್ಟ್ರೈಕ್ ರೇಟ್ ಇರಲ್ಲ. ವಾಷಿಂಗ್ಟನ್ ಸುಂದರ್ ಆಗ್ಲಿ, ಶಾರುಖ್ ಖಾನ್ ಆಗ್ಲಿ, ಬಾಟ್ಲೆಟ್ ಆಗ್ಲಿ, ಫಿಲಿಪ್ಸ್ ಸಂದೀಪ್ ಪರವಾಗಿಲ್ಲ 147, ಅವ್ರದ್ದು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇವರಲ್ಲಿ 25 ಹೊಡಿತಾರೆ ಅಷ್ಟೇ. ನಾವಿಲ್ಲಿ ಎರಡನ್ನ ಗಮನಿಸ್ಬೇಕು. ವಿಜಯ್ ಕುಮಾರ್ ವೈಶಾಖ್ ಬೌಲಿಂಗ್ ಗಮನಿಸ್ಬೇಕು. PBKS ಅಲ್ಲಿ ಬಂದ್ರು, ಪಿಚ್ ರೀಡ್ ಮಾಡಿದ್ರು, ಮಳೆ ಬರ್ತಾ ಇದೆ, ಹನಿ ಉದುರುತ್ತಾ ಇದೆ, ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಬ್ಯಾಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ಲೋವರ್ ಎಂತೆಂತ ಸ್ಲೋವರ್ ಆಗ್ತಾರೆ ಅಂದ್ರೆ, 4 ಓವರ್ಗೆ 34 ರನ್, 3 ವಿಕೆಟ್ ಕಂಪ್ಲೀಟ್ ಜಿ ಟಿದ ಅವರೇ ಮುರಿದಾಕ್ಬಿಡ್ತಾರೆ ವಿಜಯ್ ಕುಮಾರ್ ವೈಶಾಖ್. ತಾವು ಗಮನಿಸಿದ್ರೆ ಫಿಲಿಪ್ಸ್ ಔಟ್ ಆದ್ರಲ್ಲ, ಆ ಓವರ್ ನೋಡಿ 4 ಸ್ಲೋ ಬಾಲ್ ಹಾಕಿರ್ತಾರೆ. 4 ಸ್ಲೋ ಬಾಲ್ ಹಾಕಿ ಅಲ್ಲಿ ಔಟ್ ಅನ್ನ ಮಾಡ್ತಾ ಹೋಗ್ತಕ್ಕಂಥದ್ದು ವಿಜಯ್ ಕುಮಾರ್. ಮತ್ತೆ ಇನ್ನೊಂದು ವಾಷಿಂಗ್ಟನ್ ಸುಂದರದವ್ರದ್ದು ಗಮನಿಸ್ಬೋದು ತಾವು. ಔಟ್ ಸೈಡ್ ಆಫು, ವೈಟ್ ಸೈಡು ಸ್ಲೋ ಬೌನ್ಸರ್ ಆಗ್ತಾರೆ. ವಾಷಿಂಗ್ಟನ್ ಸುಂದರ್ ಅದನ್ನ ಗುರುತಿಸ್ಕೋತಾರೆ, ಬಟ್ ಕ್ಲಿಯರ್ ಮಾಡಕ್ ಪವರ್ ಬೇಕಲ್ಲ ಹಾಫ್ ಸೈಡ್. ಸೊ ಅದು ಕೂಡ ಕ್ಯಾಚ್ ಆಗುತ್ತೆ ಡೀಪ್ ಆನ್ ಅಲ್ಲಿ.
ಫೈನಲಿ ಇವ್ರದ್ದು ಏನ್ ನೋಡಿದ್ರೆ ಏನು ಬ್ಯಾಟಿಂಗು ಇಲ್ಲ, ಈ ಮಿಡಲ್ ಆರ್ಡರು ಇಲ್ಲ, ಎಂತ ಇಲ್ಲ, ಹಂಗಾಗುತ್ತೆ. ಆದ್ರೆ ಎಕ್ಸಲೆಂಟ್ ಪೂಜೆ ಮಾಡಿದ್ದು, ಬೌಲಿಂಗ್ ಮಾಡಿದ್ದು ಯುಜಿ ಚಹಲ್ 4 ಓವರ್ 28 2 ವಿಕೆಟ್. ಅದು ಬಿಟ್ಟರೆ ವೈಶಾಖ್ ವಿಜಯ್ ಕುಮಾರ್ 4 ಓವರ್ 32, ಮಾರ್ಕೋ ಎನ್ಸನ್ 4 ಓವರ್ 20 ರನ್ 1 ವಿಕೆಟ್. ಸೊ ಈ ಮೂವರು ಫಾಸ್ಟ್ ಬೌಲರ್ ಏನಿದೆಯಲ್ಲ, ವಿಜಯ್ ಕುಮಾರ್, ಮಾರ್ಕೋ ಎನ್ಸನ್ ಆಗಿರ್ಬೋದು, ಅಥವಾ ನಮ್ಮ ಯುಜಿ ಸ್ಪಿನ್ನರ್ ಏನಿದಾರಲ್ಲ, ಇವರು ಮೂವರು 12 ಓವರ್ ಹಾಕವ್ರೆ. 72 ಬಾಲ್ಗೆ ಎಷ್ಟು ವಿಕೆಟ್ ತೆಗೆದವ್ರು ಗೊತ್ತಾ? 6 ವಿಕೆಟ್ ತೆಗೆದವ್ರೆ 12 ಓವರ್ಗೆ. ಇವ್ರು ಮೂವರು ಸೇರಿ ಕೊಟ್ಟಿರೋ ರನ್ ಎಷ್ಟು ಗೊತ್ತಾ? 82. 72 ಬಾಲ್ 82 ಅಷ್ಟೇ ಕೊಟ್ಟಿರೋದು. ಇವ್ರು ಮೂವರು ಸೇರಿ ಇಷ್ಟು ಕೊಟ್ರೆ ಇನ್ನಿಬ್ರು ಬೌಲರು 80 ರನ್ ಕೊಡ್ತಾರೆ. ಅಲ್ಲಿ 162 ಆಗುತ್ತೆ. ಯಾರ್ಯಾರು ಅಂದ್ರೆ ಹರ್ಷದೀಪ್ ಸಿಂಗು, ಅವರು 42 ಕೊಡ್ತಾರೆ. ಅದನ್ನ ಬಿಟ್ರೆ ಈ ಬಾರ್ಟ್ಲೆಟ್ 36 ರನ್ ಕೊಡ್ತಾರೆ, ಇಬ್ರು ವಿಕೆಟ್ ಇಲ್ಲ. ಸೊ ಇವರಿಬ್ಬರಿಂದ 160 ದಾಟ್ತು, ಇಲ್ಲ ಅಂದ್ರೆ ಅದಕ್ಕಿಂತ ಕಮ್ಮಿನೇ ಇರೋದು. ಅದನ್ನ ಬಿಟ್ರೆ ನಾವು PBKS ಸೋಲಿಗೆ ಗೆಲುವಿಗೆ ಕಾರಣ ಆದವರು ಆಕ್ಚುಲಿ GT ಅವ್ರದ್ದು ಒಂದು ಸ್ಟ್ರೈಕ್ ರೇಟ್ ಒಂದು, ಮಿಡಲ್ ಆರ್ಡರ್ ಒಂದು ಪ್ರಾಬ್ಲಮ್, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಪೂರ್ ಕ್ಯಾಪ್ಟನ್ಸಿ ನಮ್ಮ GT ಗಿಲ್ ಅವ್ರದ್ದು. ಗಿಲ್ ಫ್ಯಾನ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಬೈಕಲ್ಲಿ ತೊಂದರೆ ಇಲ್ಲ. ಯಾಕೆಂದ್ರೆ ಪ್ರಸಿದ್ಧ ಕೃಷ್ಣ ಎಂತ ಬೌಲರ್, ಎಕ್ಸಲೆಂಟ್ ಬೌಲರು. ಪವರ್ ಪ್ಲೇಯಲ್ಲಿ ತರಬೇಕಿತ್ತಲ್ವಾ, ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡ್ತಾರಲ್ವಾ. ಪ್ರಸಿದ್ಧ ಕೃಷ್ಣ ಅವ್ರನ್ನ ತಂದಿದ್ದು 13ನೇ ಓವರ್. ಅಷ್ಟೊತ್ತು ಆಲ್ರೆಡಿ 110 ರನ್ ನೋಡಿರ್ತಾರೆ, 2 ವಿಕೆಟ್ 12 ಓವರ್. 12 ಓವರ್ಗೆ 110, 2 ವಿಕೆಟ್ ಅಂದ್ರೆ ಟಾರ್ಗೆಟ್ ಇರೋದೇ 160. ಸಿಂಗಲ್ ಅಂಡ್ಲಿ ಒನ್ ಸೈಡ್ ಮ್ಯಾಚು. ಅಂತದ್ನ ಪ್ರಸಿದ್ಧ ಕುಮಾರ್ ಲಾಸ್ಟ್ ಓವರ್ವರೆಗೂ ತಗೊಂಡು ಹೋಗ್ತಾರೆ. ಪ್ರಸಿದ್ಧ ಕುಮಾರ್ ಬಂದಾದ ನಂತರ 13ನೇ ಓವರ್ ಪ್ರಸಿದ್ಧ ಕೃಷ್ಣ ಅವ್ರು ಆಗ್ತಾರೆ. ಪ್ರಸಿದ್ಧ ಕುಮಾರ್ ಅಲ್ಲ, ಪ್ರಸಿದ್ಧ ಕೃಷ್ಣ 13ನೇ ಓವರ್ ಆಗ್ತಾರೆ. 3 ರನ್ ಕೊಡೋದು, 1 ವಿಕೆಟ್ ತಗೋತಾರೆ. ಅದು ಯಾರ್ದ? ಶ್ರೇಯಸ್ ಅಯ್ಯರ್ ಅವ್ರನ್ನ. ಆಮೇಲೆ ಆಕ್ಚುಲಿ ಅದು ಔಟ್ ಆಗಿದ್ದು ನೋಡಿದ್ರೆ ಅದಕ್ಕಿಂತ ಮುಂಚೆ ಶ್ರೇಯಸ್ ಅಯ್ಯರ್ ಅವ್ರಿಗೆ ಇಂಜುರಿ ಆಗುತ್ತೆ, ಸ್ವಲ್ಪ ಬ್ರೇಕ್ ತಗೋತಾರೆ. ಆ ಬ್ರೇಕಲ್ಲಿ ಏನಾಗುತ್ತೆ ಅಂದರೆ ಮೊಮೆಂಟಮ್ ಕಂಪ್ಲೀಟ್ಲಿ GT ಕಡೆ ಬಂದ್ಬಿಡುತ್ತೆ. ಪ್ರಸಿದ್ಧ ಕೃಷ್ಣ ಅವಾಗಲೇ ಬರೋದು 13ನೇ ಓವರಲ್ಲಿ 1 ವಿಕೆಟ್ ತಗೋತಾರೆ, 3 ರನ್. 14ನೇ ಓವರ್ ವಾಷಿಂಗ್ಟನ್ ಸುಂದರ ಮಾಡ್ತಾರೆ, 5 ರನ್ ಕೊಡೋದು. 14ನೇ ಓವರ್ 1 ವಿಕೆಟ್. 15ನೇ ವಿಕೆಟ್ ಎಗೈನ್ ಪ್ರಸಿದ್ಧ ಕೃಷ್ಣ ಅವ್ರು ಮಾಡ್ತಾರೆ, 3 ರನ್ 2 ವಿಕೆಟ್. ಸ್ಟೋನಿಸ್ನು ಮನೆ ಕಳಿಸ್ತಾರೆ ಆ ಓವರಲ್ಲಿ. ಸೊ ಒಂದಷ್ಟು ಕಂಬ್ಯಾಕ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೆ ಯಾರು ಅಂದ್ರೆ ಪ್ರಸಿದ್ಧ ಕೃಷ್ಣ ಅವರು. ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಇದು ಇನ್ನೂ ತುಂಬಾ ಚೆನ್ನಾಗಿರೋದು. ಇವ್ರೇನ್ ಹಿಂಗ್ ಕೇಳಿದ್ರು ಗೇಮ್ ನಾವು 13, 14, 15 3 ಓವರ್ಗೆ ಎಷ್ಟು ಹೊಡಿತಾರೆ ಗೊತ್ತಾ? 5, 3, 8, 3, 11, 11 ರನ್ನು 4 ವಿಕೆಟ್. 11 ರನ್ನು 3 ಓವರು 4 ವಿಕೆಟ್ ತೆಗಿತಾರೆ ಪ್ರಸಿದ್ಧ ಕೃಷ್ಣ ಬಂದ ನಂತರ. ಆನಂತರನೂ ಕೂಡ ಈ ತರ ಪ್ರೆಸರ್ ಹ್ಯಾಂಡಲ್ ಮಾಡೋ ಅಭ್ಯಾಸ ಇದೆ ಕೊನೋಲಿ ಅವರು 72 ರನ್ನು, ನಾಟ್ ಔಟು 44. ನೋಡಿ PBKSಗೂ GTಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಅವರು 150ಕ್ಕಿಂತ ಮೇಲೆ ಕ್ರಾಸ್ ಆಗ್ಲಿಲ್ಲ ಸ್ಟ್ರೈಕ್ ರೇಟು. ಇವ್ರದ್ದು 150ಕ್ಕಿಂತ ಒಳಗೆ ಯಾರ್ದು ಸ್ಟ್ರೈಕ್ ರೇಟ್ ಬರಲಿಲ್ಲ. ಫಾರ್ ಎಕ್ಸಾಂಪಲ್ ಕೊನೋಲಿದು 163.65. ಸೇಮ್ ಸ್ಟ್ರೈಕ್ ರೇಟು ಇವತ್ತು ಯಾರಿಗೆ ಕೊಡ್ತಾರಪ್ಪ? ಸೂಪರ್ ಸ್ಟ್ರೈಕರ್ ಆಫ್ ದ ಮ್ಯಾಚ್ ಕೊನೋಲಿಗೆ ಕೊಡ್ಬೋದು, ಜಾಸ್ತಿ ರನ್ ನೋಡಿದವ್ರೆ. ಸೇಮ್ ಸ್ಟ್ರೈಕ್ ರೇಟ್ ಇದ್ದಿದ್ದು ಶ್ರೇಯಸ್ ಅಯ್ಯರ್ 163.64. ಅದನ್ನ ಬಿಟ್ರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಪ್ರಭ್ಸುಮ್ರಾನ್ ಸಿಂಗ್ ಏನಿದ್ದಾರೆ 4 ಸಿಕ್ಸ್ ಹೊಡಿತಾರೆ. ಶ್ರೇಯಸ್ ಅಯ್ಯರ್ ಹೊಡೆದಿದ್ದು 18 ರನ್ನು 2 ಸಿಕ್ಸ್ ಹೊಡಿತಾರೆ. ಕೊನೋಲಿ 5 ಸಿಕ್ಸ್ ಹೊಡಿತಾರೆ. ಬರೀ ಸಿಕ್ಸಸ್ ಎಲ್ಲ ಏನ್ ಮಾಡ್ತಾರೆ ಇವ್ರೇನು? ಪ್ರೇಮ್ ಚಾರ್ಯ ಬೇಗ ಔಟ್ ಆದ್ರೂ 1 ಸಿಕ್ಸ್ ಹೊಡಿತಾರೆ. 10 ಸಿಕ್ಸ್ ಹೊಡೆದಿರ್ತಕ್ಕಂಥದ್ದು ಇಷ್ಟು ಕಡಿಮೆ ಟಾರ್ಗೆಟ್ಗೆ. ಕೊನೋಲಿಗೆ ಮ್ಯಾನ್ ಆಫ್ ದಿ ಮ್ಯಾಚು 72-44 ಬಾಲ್ಗೆ 163 ಸ್ಟ್ರೈಕ್ ರೇಟಲ್ಲಿ. ಬಟ್ ಈ ಮ್ಯಾಚಲ್ಲಿ ನಮಗೆ ಏನು ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡಿಗರು ಮಿಂಚಿದ್ರು. ಪ್ರಸಿದ್ಧ ಕೃಷ್ಣ ಅವರು 3 ವಿಕೆಟು, ಅದ ನಂತರ ವಿಜಯ್ ಕುಮಾರ್ ವೈಶಾಖ್ ಅವರು 3 ವಿಕೆಟು. ಇದು ಕನ್ನಡಿಗರು ಮಿಂಚಿರ್ತಕ್ಕಂಥದ್ದು. ಸೊ ಓವರ್ ಆಲ್ ನೋಡೋದಾದ್ರೆ ನೋಡಿ, ಈ ಮ್ಯಾಚು GT ಡೆಫಿನೆಟ್ಲಿ ನಾವು ನೆನ್ನೆನೇ ಪ್ರೊಡಿಕ್ಷನ್ ಹೇಳಿದ್ವಿ GT 100% ಸೋಲುತ್ತೆ ಅಂತ. ಬಿಕಾಸ್ ಆಫ್ ಮಿಡಲ್ ಆರ್ಡರ್ ಇಲ್ಲ, ಒಂದು ಸ್ವಲ್ಪ ಕ್ಯಾಪ್ಟನ್ಸಿಲು ಪೂರ್ ಕ್ಯಾಪ್ಟನ್ಸಿಗೆ ಅನಿಸ್ತಾ ಇದೆ. ಸ್ಟ್ರೈಕ್ ರೇಟ್ ಯಾರ್ದು ಇಂಪ್ರೂವ್ ಇಲ್ಲ. ಬಟ್ PBKS ಡಮರ್ ಬ್ಯಾಟಿಂಗ್, ಅವರೆಲ್ಲ ಬ್ಯಾಟಿಂಗ್ ಲೈನ್ ಅಪ್ ನೋಡ್ಕೊಂಬರ್ರಿ ನೀವು. ಪ್ರಭ್ಸುಮ್ರಾನ್ ಸಿಂಗ್ ಆಗಿರಲಿ, ಸಿಕ್ಸ್ ಎಂತೆಂತ ಸಿಕ್ಸ್ ಕೊಟ್ಟರು. ಕೊನೋಲಿ ರಶೀದ್ ಖಾನ್ ಹೊಡಿತಾರೆ, 103 ಮೀಟರ್ ಸಿಕ್ಸ್ ಹೊಡಿತಾರೆ, ಶಾರ್ಟ್ ಬಾಲ್ ಹಾಕಿದ್ದು. ಆ ನಂತರ ಪ್ರಭ್ಸುಮ್ರಾನ್ ಸಿಂಗ್ ಅವರು ಒಂದು ಒಳ್ಳೆ ಶಾಟ್ ಹೊಡಿತಾರೆ. ಪ್ರಭ್ಸುಮ್ರಾನ್ ಸಿಂಗ್ ಒಂದಲ್ಲ ಹೊಡಿಯೋದು, ರಬಾಡಾಗಿ 2 ಸಿಕ್ಸ್ ಹೊಡಿತಾರೆ. ನೀವು ನೋಡ್ಬೇಕು, ಲೆಂತ್ ಪಿಕ್ ಮಾಡಿ ಒಂದು ಹೊಡಿತಾರೆ, ಇನ್ನೂ ಒಂದು ಹಿಂದಕ್ಕೆ, ಒಂದು ಮುಂದೆ ಒಂದು ಹಿಂದೆ ಒಂದು ಹೊಡಿತಾರೆ. ಸಖತ್ತಿರುತ್ತೆ. 4ನೇ ಓವರಲ್ಲಿ ಹೊಡಿಯೋದು 2 ಸಿಕ್ಸ್.
ಒಂದು ಲೆಂತ್ ಪಿಕ್ ಮಾಡ್ಬಿಟ್ಟು ಫ್ರಂಟ್ ಸ್ಕ್ವೇರ್ ಅಲ್ಲಿ ಹೊಡಿತಾರೆ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಇಂಟೆಂಟ್ 6 ಹೊಡೆಯೋ ಕಡೆನೇ ಇತ್ತು ಪಂಜಾಬ್ಗೆ. ಈ ಇಂಟೆಂಟ್ ಜಿ ಟಿಲ್ ಕಾಣಲಿಲ್ಲ. ನೀವು ನೋಡ್ರಿ 3 ಓವರ್ 36 ಹೊಡೆದ್ರು ಕೂಡ ಎಲ್ಲ ನೆಲದಲ್ಲೇ ಆಡಿದ್ರು. ಒಂದು ಅಬ್ಸರ್ವ್ ಮಾಡಬೇಕು, ಕರೆಕ್ಟು, ಕೆಳಗಡೆ ಆಡೋದು ತುಂಬಾ ಸೇಫ್. ಕೆಳಗಡೆ ಆದ್ರೆ ರನ್ ಬರುತ್ತೆ. ಬಟ್ ಇಲ್ಲಿವರೆಗೂ ರನ್ ಬರುತ್ತೆ 1 ಓವರ್ 2 ಓವರ್ 3 ಓವರ್. ಇವ್ರಿಗೆ ಮೇಲಾಡ ಇಂಟೆಂಟೇ ತೋರಿಸಲ್ಲ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು. ಸಾಯಿ ಸುದರ್ಶನ್ ಓಕೆ, ಇವತ್ತೊಂದು ಸ್ವಲ್ಪ ತೋರಿಸಿದ್ರು ಔಟ್ ಆದ್ರು. ಗಿಲ್ಲು ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಇಬ್ರು ಎತ್ತದೇ ಇಲ್ಲ ಮೇಲೆ. ಯಾರು ಪವರ್ ಪ್ಲೇ ನಲ್ಲಿ ಕೆಳಗೆ ಆಡಿ ಸ್ಕೋರ್ ಮಾಡ್ತೀವಿ ಅಂತಾರಲ್ಲ ಕಷ್ಟ. ಈಗ ಮ್ಯಾಕ್ಸಿಮಮ್ ಮಾಡೋದು 60 ಮಾಡ್ಬೋದು. ಈ IPL ಹೆಂಗಾಗಿದೆ ಅಂದ್ರೆ 80 100 ಹಿಂಗ್ ಹೊಡಿಬೇಕು. ಸೊ ಇದೇ ರೀತಿ ಸ್ಟ್ರೈಕ್ ರೇಟ್ ಇದ್ರೆ ನನ್ ಕೇಳಿದ್ರೆ GT ಅವರು ಗೆಲ್ಲೋದು ಬಹಳ ಕಷ್ಟ ಇದೆ. ಇದೇ ರೀತಿ ಸ್ಟ್ರೈಕ್ ರೇಟ್ ಇದ್ರೆ ಒಬ್ಬ ಗುಡ್ಡ ಬ್ಯಾಟ್ಸ್ಮನ್ ಅಂತೂ ಬೇಕಾಗ್ತಾರೆ, ಪೇಸ್, ಅದರ್ವೈಸ್ ಕಷ್ಟ ಇದೆ. ಸೊ ಇದು ಇವತ್ತಿನ PBKS ಮತ್ತೆ GTರ ಒಂದು ರಿವ್ಯೂ ಇದಾಗಿತ್ತು. ನಾಳೆ ಮತ್ತೆ ಪ್ರಿಡಿಕ್ಷನ್ ಅಲ್ಲಿ ಸಿಗ್ತಾ ಹೋಗೋಣ. ನಾಳೆ ಮ್ಯಾಚಲ್ಲಿ ಬಾಯ್, ಸಿ ಯು, ಟೇಕ್ ಕೇರ್. ತಮ್ಗೇನಾದರೂ ಹೇಳಿದ್ನಲ್ಲ, ಎಗೈನ್ ಪ್ರಿಡಿಕ್ಷನ್ ಆಗಿರ್ಬೋದು, ಪಿಚ್ ರಿಪೋರ್ಟ್ ಆಗಿರ್ಬೋದು, ಸ್ಟಾಟ್ಸ್ ಆಗಿರ್ಬೋದು, ನಮ್ಮ ಒಂದು ಚಾನಲ್ ಇದೆ. ನಿಮ್ಗಷ್ಟು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ಸಿಗ್ತಾ ಇದೆ ಅಂದರೆ ಪ್ರೇಮ್ ದ ಗುಡ್ ಶೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.